ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ. ಬಾಗಲಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಯಾವ ಟೂ ವೀಲರ್ಗಳಂದರೆ ದ್ವಿಚಕ್ರ ವಾಹನಗಳಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲವೋ ಅಂಥ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾರಣ ಇಷ್ಟೇ, ಈ ಒಂದು ನಂಬರ್ ಪ್ಲೇಟ್ ಇಲ್ಲದಂಥ ದ್ವಿಚಕ್ರ ವಾಹನಗಳು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವ ಸಂಖ್ಯೆ ಹೆಚ್ಚಾಗಿದ್ದು, ಇವುಗಳನ್ನು ತಡೆಗಟ್ಟಲು ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಪ್ಲೇಟ್ ಇಲ್ಲದ ವಾಹನಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆ. 150ಕ್ಕೂ ಹೆಚ್ಚು ಬೈಕ್ಗಳನ್ನು ವಶಪಡಿಸಿಕೊಂಡ ಬಾಗಲಕೋಟೆಯ ಪೊಲೀಸರು. ನಂಬರ್ ಪ್ಲೇಟ್ ಇಲ್ಲದ ವಾಹನಗಳು ಅಪರಾಧಿಕ ಚಟುವಟಿಕೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದ್ದಿದ್ದರಿಂದ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ 150ಕ್ಕೂ ಹೆಚ್ಚು ಮೋಟಾರು ಸೈಕಲ್ಗಳನ್ನು ವಶಪಡಿಸಿಕೊಂಡು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಸಾರ್ವಜನಿಕರು ತಮ್ಮ ವಾಹನಗಳಿಗೆ ಕಡ್ಡಾಯವಾಗಿ ಅಧಿಕೃತ ನಂಬರ್ ಪ್ಲೇಟ್ ಅಳವಡಿಸಿಕೊಡಬೇಕು ಎಂದು ಡಿವೈಎಸ್ಪಿ ಗಜಾನನ್ ಸುತಾರ್ ಮನವಿ ಮಾಡಿದ್ದಾರೆ. ವರದಿ ರಾಘು ಕಾಟ್ವಾ, JBM ನ್ಯೂಸ್, ಬಾಗಲಕೋಟೆ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಬಾಗಲಕೋಟೆ ನಗರ, ನವನಗರ ಹಾಗೂ ಇತರೆ ಭಾಗಗಳಲ್ಲಿ ವಾಹನಗಳಿಗೆ ನಂಬರ್ ಪ್ಲೇಟ್ ಇಲ್ಲದೇನೆ ಓಡಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೊಂದು ಅಪರಾಧಿಕ ಪ್ರಕರಣವಾಗಿದ್ದು, ಕೆಲವೊಂದು ಕಿಡಿಗೇಡಿಗಳು ಇದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಈ ಬಗ್ಗೆ ಬಾಗಲಕೋಟೆ ಪೊಲೀಸ್ ವತಿಯಿಂದ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ಕಳೆದ 2-3 ದಿನಗಳಲ್ಲಿ 150ಕ್ಕೂ ಹೆಚ್ಚು ಬೈಕ್ಗಳನ್ನ ನಾವು ಸೀಸ್ ಮಾಡಿ ಅವ್ರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ದೀವಿ. ವಾಹನದ ನಂಬರ್ ಪ್ಲೇಟ್ ಇಲ್ಲದೇನೆ ಓಡಾಡೋದು, ಹಾಗೇನೆ ಅದನ್ನ ಮರೆಮಾಚೋದ್ರಿಂದ ಅಪಘಾತಗಳು ಜರುಗಿದಾಗ ಅಥವಾ ಇತರೆ ಅಪರಾಧಗಳು ಉಂಟಾದಾಗ ವಾಹನದ ಮಾಲೀಕರಿಗೆ ತುಂಬಾನೇ ಸಮಸ್ಯೆಗಳು ಉಂಟಾಗ್ತವೆ. ಹೀಗಾಗಿ ಬಾಗಲಕೋಟೆ ನಾಗರಿಕರಲ್ಲಿ ಮನವಿ, ದಯಮಾಡಿ ಅಧಿಕೃತ ನಂಬರ್ ಪ್ಲೇಟ್ಗಳನ್ನ ಅಧಿಕೃತ ಶೈಲಿಯಲ್ಲೇನೆ ದಯಮಾಡಿ ಅದನ್ನ ಪ್ರದರ್ಶಿಸಬೇಕು, ಅದನ್ನ ಬಳಸಬೇಕು. ಬಾಗಲಕೋಟೆಯ ರಸ್ತೆಗಳು ಇನ್ನಷ್ಟು ಸುರಕ್ಷಿತವಾಗಿರಲು ಕೈ ಜೋಡಿಸಬೇಕಂತ ಕೋರ್ಕೊಂತೀನಿ. ಧನ್ಯವಾದಗಳು.